ಮಾರ್ನಿಂಗ್ ಫ್ರೆಂಡ್. ಗುಡ್ ಮಾರ್ನಿಂಗ್. ಸಂಗೀತ ಗುಡ್ ಮಾರ್ನಿಂಗ್. ಹೇಳವ ಗುಡ್ ಮಾರ್ನಿಂಗ್. ಇವಳು ತೋರ್ಸಿಲ್ಲ ಅಂದ್ರೆ ಬುಟ್ಟಾಳ ನನ್ನ ಸಂಜೆವರೆಗೂ. ಈಗ ನಾವು ಕಾಫಿಗೆ ಹೋಗ್ತಾ ಇದೀವಿ. ವರ್ಕೌಟ್ ಎಲ್ಲ ಮುಗಿಸಿ ವಾಕಿಂಗ್ ಮುಗಿಸಿ ಕಾಫಿಗೆ ಹೋಗ್ತಾ ಇರೋದು. ನಮ್ಮ ಸಂಗೀತನ ಜೊತೆ. ಸಂಗೀತ ಅವರು ನೀಟಾಗಿ ಡ್ರೈವ್ ಮಾಡ್ತಾರೆ ಅಲ್ವಾ ಸಂಗೀತ ಅವರೇ? ಅವ್ರಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ಕಾಲೇಜ್ ಡೇಸ್ ಇಂದ ಕಾರ್ನ ಓಡಿಸ್ತಾರೆ. ಈ ಟ್ರಾಫಿಕ್ ತುಂಬಾ ವರ್ಸ್ಟ್ ಆಗಿದೆ. ಹೌದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೇರೋ ಲಾಗ್ಸ್. ಇನ್ನು ಯಾರೆಲ್ಲ ನನ್ನ ಚಾನಲ್ ನೋಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತು ನಾವು ಸಂಕೇತ್ ಬರ್ತ್ಡೇ ಆಚರಿಸೋಣ ಅಂತ ಬ್ರೇಕ್ಫಾಸ್ಟ್ಗೆ ಅಂತ ಹೋಗಿದ್ದಂಥ ಬ್ಲಾಗ್ ಆಗಿರುತ್ತೆ. ಅವೈಲಬಲ್ ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಮಾಡೋಣ ಅಂತ ಸೇಮ್ ಕಲರ್ ಇದೆ ಬಟ್ ಇದು ಫೋಟೋ ಇಲ್ಲಿ ಏನಾಯ್ತಪ್ಪ ಅಂತಂದರೆ ನಾವು ಕಾರ್ ಇಳಿವಾಗಲೇ ತಲೆಗೆ ಯೋಚನೆ ಬಂದಿದ್ದು. ಇಲ್ಲಿ ಸ್ಟ್ಯಾಂಡಿಂಗಲ್ಲಿ ತಿಂತಾಯಿದ್ರು ಎಲ್ಲ ಜನ. ನಮಗೆ ಸಿಟ್ಟಿಂಗ್ ಇದೆ ಅಂತ ನಾವು ನೋಡ್ಕೊಂಡು ಹೋಗಿದ್ದು. ಸಿಟ್ಟಿಂಗ್ ಇದೆ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಹೋಗ್ಬಿಟ್ವಿ. ಅಲ್ಲಿ ನೋಡಿದ್ರೆ ಸ್ಟ್ಯಾಂಡಿಂಗು ಫ್ರಂಟಲ್ಲಿ ನೋಡಬೇಕಾದ್ರೆ ನಮಗೆ ಫುಲ್ಲು ಗೊಂದಲ. ಬೇರೆ ಹೋಟ್ಲು ಚೇಂಜ್ ಮಾಡೋಣ, ಕೇಕ್ ಕಟ್ ಮಾಡಿಸ್ಬೇಕು, ಏನು ಮಾಡೋದು ಅಂತ ಒಂಥರ. ನನಗೆ ಬ್ರೇಕ್ಫಾಸ್ಟ್ ಅಂತ ಅಂದರೆ ಕೂತ್ಕೊಂಡು ನೆಮ್ಮದಿಯಾಗಿ ತಿನ್ನಬೇಕು ಅನ್ನೋದು ಯಾವಾಗಲೂ ನಮ್ಮ ಮೈಂಡ್ ಸೆಟ್ ಇರುತ್ತೆ. ಇಲ್ಲಿ ಫ್ರಂಟಿಂದ ನೋಡಿದಾಗ ಹಂಗಿತ್ತು. ಆಮೇಲೆ ಇವ್ರು ಹೋಗ್ಬಿಟ್ಟು ನೋಡೋಣ ಒಳಗಡೆ ಏನಾದರೂ ಜಾಗ ಇರುತ್ತಾ ಕೂತ್ಕೊಳ್ಳೋಕ್ಕೆ ಅಥವಾ ಕೇಕ್ ಕಟ್ಟಿಂಗ್ ಏನಾದರೂ ಮಾಡ್ಸೋಕ್ಕೆ ಅಂತ ಹೇಳಿಬಿಟ್ಟು ನೋಡಿದ್ರೆ ಅಲ್ಲಿ ನಿಜವಾಗ್ಲೂ ನಮಗೆ ಸರ್ಪ್ರೈಸ್ ಆಗಿದ್ದೇನು ಗೊತ್ತಾ? ಈ ಹಳ್ಳಿ ಕಡೆ ಎಲ್ಲ ಜಗ್ಲಿಕಟ್ಟೆ ಅಂತ ಕರಿತೀವಿ. ನಮ್ಮ ಕಡೆ ಎಲ್ಲ ಇದೆ ಅದು. ನಮ್ಮ ಮನೇಲಿ ಈಗಲೂ ಇದೆ ಹಳ್ಳಿ ಮನೆಯಲ್ಲಿ. ಆ ಥರದ್ದು ಜಗ್ಲಿಕಟ್ಟೆ ಥರ ಅಲ್ಲಿ ಕೂತ್ಕೊಂಡು ತಿನ್ನೋಂಥದ್ದು ನೀವು ನೋಡ್ತಾ ಇರ್ಬೋದು. ಎಷ್ಟು ಚೆನ್ನಾಗಿತ್ತು ಆ ಜಾಗ ಅಂತಂದರೆ ಪಕ್ಕದಲ್ಲಿ ಮರದ ಹತ್ರ ಒಂದಷ್ಟು ಬೊಂಬೆಗಳು, ಅನಿಮಲ್ಸ್ದು. ಮತ್ತು ಅಲ್ಲೆಲ್ಲ ಕಾಲೇಜ್ ಮಕ್ಕಳು ಕೂಡ ಬಂದು ಕೂತ್ಕೊಂಡಿದ್ರು, ಫ್ಯಾಮಿಲಿಗಳು. ತುಂಬ ಚೆನ್ನಾಗಿತ್ತು. ಸ್ಟ್ಯಾಂಡಿಂಗು ಆ ಕಡೆ ಇದೆ. ಈ ಕಡೆ ಬಂದು ನೋಡಿದ್ರೆ ಒಳಗಡೆ ಏನಪ್ಪ ಈ ಥರ ಸಿಟ್ಟಿಂಗು. ನಮಗಂತೂ ಎಷ್ಟು ಖುಷಿಯಾಯಿತು ಅಂದರೆ ತುಂಬ ಖುಷಿಯಾಯಿತು. ಕೇಕೆಲ್ಲ ಕಟ್ ಮಾಡಿಸಿ ಅವ್ರಿಗೆ ಗಿಫ್ಟ್ ಕೊಡಬೇಕಿತ್ತು. ಗಿಫ್ಟೆಲ್ಲ ಕೊಟ್ಟು ಆ ಹೋಟ್ಲವ್ರು ಬೇರೆ ಅದಕ್ಕೆ ತಕ್ಕನಂಗೆ ಸಾಂಗ್ ಬೇರೆ ಹಾಕಿದ್ರು. ಇನ್ನು ನಾನು ಗಿಫ್ಟ್ ಕೊಡೋದೆಲ್ಲ ಇತ್ತು. ಗಿಫ್ಟೆಲ್ಲ ಕೊಟ್ವಿ. ನಮಗೆ ಖುಷಿಯಾಗಿದೆ ಏನಪ್ಪ ಅಂತ ಅಂದರೆ ಆ ಜಾಗ ತುಂಬ ಇಷ್ಟ ಆಯಿತು. ಆ ಹೋಟೆಲ್ ನೇಮ್ ಬಂದು ತೀರ್ಥ ಅಂತ ಹೇಳಿ. ಇದು ಲೊಕೇಟ್ ಆಗಿರೋದು ಕನ್ನಿಗಮ್ ರೋಡು. ಇಲ್ಲೇ ತುಂಬ ಹತ್ರ, ದೂರ ಏನಿಲ್ಲ. ಸುತ್ತಮುತ್ತ ಬ್ಯಾಂಗ್ಳೂರವ್ರಿಗೆ ಹೋಟೆಲ್ ಅಂತಂದ್ರೇನು ದೂರ ಅನ್ಸೋದೇ ಇಲ್ಲ ಬಿಡಿ. ನಾನಿಲ್ಲಿ ಕೊಟ್ಟಿದ್ದವ್ರಿಗೆ ಕಾಮಧೇನು ಅಂತ. ಏನಕ್ಕೆ ಅಂದರೆ ಯಾವಾಗಲೂ ಅವ್ರ ಬಿಸ್ನೆಸ್ಸು ಚೆನ್ನಾಗಿ ನಡೀಲಿ. ಕಾಮಧೇನು ಯಾವಾಗ್ಲೂ ಖಾಲಿ ಆಗದೆ ಇರೋವಂಥದ್ದು, ಸಮೃದ್ಧಿಯಾಗಿ ತುಂಬಿರುತ್ತೆ. ಹಾಗಾಗಿ ಒಂದು ಕಾಮಧೇನುನ ನಾನು ಅವ್ರಿಗೆ ಅಲ್ಲಿ ಪ್ರೆಸೆಂಟ್ ಮಾಡಿದೆ. ಅವ್ರಿಗೂ ಖುಷಿಯಾಯಿತು. ಒಂಥರ ಗಿಫ್ಟ್ ಕೊಟ್ಟಾಗ ಅದಕ್ಕೊಂದು ಏನಾದರೂ ಹೇಳ್ಬೇಕು, ಅದು ಏನು ಕೊಡ್ತಿದ್ದೀವಿ ಏನು ಅಂತ ತಲೆಯಲ್ಲಿ ಇಟ್ಕೊಂಡು ಕೆಲವೊಂದು ಸತಿ ಕೊಟ್ಟರೆ ಅವ್ರಿಗೂ ಖುಷಿಯಾಗುತ್ತೆ, ನಮಗೂ ಒಂಥರ ಮನಸ್ಸು ತೃಪ್ತಿ ಆಗುತ್ತೆ. ಹಾಗಾಗಿ ಆ ಕಾಮಧೇನುನ ಅವ್ರ ಅಂಗಡಿನಲ್ಲಿ ಇಟ್ಕೊಳ್ಳಿ ಅಂತೇಳಿ ಕೊಟ್ಟೆ. ಅವ್ರಿಗಂತೂ ಫುಲ್. ಇನ್ನೊಂದೇನೆಂದರೆ ಅವ್ರಿಗೂ ಬಟರ್ ಸ್ಕಾಚ್ ಫ್ಲೇವರ್ ಇಷ್ಟ ಅಂತೆ ಕೇಕು. ನಾವೂ ಸೆಲೆಕ್ಟ್ ಮಾಡಿದ್ದೆ ಬೇರೆ, ಅಲ್ಲಿ ತೊಗೊಂಡಿದ್ದೆ ಬೇರೆ ಕೇಕು. ಕೊನೆಗೂ ನೋಡಿ ಅವ್ರಿಗೇನು ಖುಷಿಯಾಗೋಂಥದ್ದೇ ಸಿಕ್ತು. ಅದು ನನಗೆ ಒಂಥರ ಖುಷಿ ಅನ್ನಿಸ್ತು. ಏಕೆಂದರೆ ನಾವು ಏನೇ ಮಾಡಿದ್ರು ಅದು ಒಂದು ಒಳ್ಳೆ ರೀತಿಯಾಗಿರಬೇಕು. ನಾವು ಏನು ಯಾರಿಗೆ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗ್ತೀವೋ ಅವರು ಖುಷಿಯಾಗಿರಬೇಕು ಅಂತ. ಲಕ್ಕಿಲಿ ಅದು ಅಲ್ಲಿ ಪ್ರೂವ್ ಆಯಿತು. ಆ ಕೇಕು ನಾನು ಬೇರೆ ಚಾಕ್ಲೇಟ್ ಕೇಕೇನೋ ಆರ್ಡ್ರ್ ಮಾಡಿದ್ದು. ಲಾಸ್ಟ್ಗೆ ನಾವು ಇದನ್ನು ನೋಡಿದ್ವಲ್ಲ, ಯಾಕೋ ಇದು ಚೆನ್ನಾಗಿ ಕಾಣಿಸ್ತದೆ ಅಂತ ತೊಗೊಂಡಿದ್ದು. ಅಲ್ಲಿ ನೋಡಿದ್ರೆ ಅವ್ರಿಗೆ ಅದೇ ಇಷ್ಟ ಅಂತೆ ಬರ್ತ್ಡೇ ಬಾಯ್ಗೆ.
ಬರ್ತ್ಡೇ ಬಾಯಿ ಖುಷಿಪಟ್ಟರು ಅದನ್ನು ನೋಡಿ. ಆಮೇಲೆ ನಾವು ತಿಂಡಿ ತಿನ್ನೋಣ ಅಂದ್ಕೊಂಡು, ಅಂದರೆ ಅಲ್ಲಿ ತಿಂಡಿನೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರೋ ಅಂಥದ್ದು ಎಲ್ಲನೂ. ಪೂರಿ ಮತ್ತು ಏನಪ್ಪ ಅದು ದೋಸೆ, ವಡೆ ಎಲ್ಲನೂ ಚೆನ್ನಾಗಿತ್ತು. ಬೇಗ ಬೇಗ ನಾವು ತಿಂದ್ಕೊಂಡು ಹೊರಡಬೇಕಾಗಿತ್ತು. ಹಾಗಾಗಿ ಎಲ್ಲರಿಗೂ ಕೇಕ್ ಕಟ್ ಮಾಡಿ ಕೇಕೆಲ್ಲ ತಿನ್ನಿಸಿ, ನಮ್ಮದು ಇದ್ದೇ ಇರುತ್ತಲ್ಲ ಫೋಟೋಶೂಟು ವೀಡಿಯೋಸು ಮಾಡಿಕೊಂಡು ಈ ಥರ ಬರ್ತ್ಡೇಗಳನ್ನ ಸೆಲೆಬ್ರೇಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಹೊತ್ತು ನಗ್ತೀವಿ, ಸ್ವಲ್ಪ ಹೊತ್ತು ಎಂಜಾಯ್ ಮಾಡ್ತೀವಿ, ನಮಗೆ ನಾವು ಟೈಮ್ನ ಕೊಟ್ಕೋತೀವಿ. ಆಯುಷು ಅಭಿವೃದ್ಧಿ ಆಗುತ್ತೆ, ಸಂತೋಷ ಹೆಚ್ಚಾಗೋದ್ರಿಂದ ಮನಸ್ಸಲ್ಲಿ ಎಲ್ಲ ನೋವುಗಳನ್ನ ಕೆಲವೊಂದು ನೋವುಗಳನ್ನ ಮರೆತು ನಾವು ಆ ಟೈಮ್ನ ಎಂಜಾಯ್ ಮಾಡೋದ್ರಿಂದ ರಿಲೀಫ್ ಸಿಕ್ಕುತ್ತೆ. ಮೆಂಟಲಿ ಕೆಲವು ಸಮಸ್ಯೆಗಳಿಂದ ನಾವು ಆಚೆ ಬರ್ತೀವಿ. ದಿನ ಕೆಲಸ, ದಿನ ಮನೆ, ದಿನ ಅದೇ ರುಟೀನ್ಗಿಂತ ಈ ಥರ ಒಂದು ಸಲ ಆಚೆ ಹೋಗೋದ್ರಿಂದ ಅದಕ್ಕೊಂದು ನೆಪ, ಅಂದರೆ ಈ ಬರ್ತ್ಡೇ ಆ್ಯನಿವರ್ಸರಿ ಅನ್ನೋದು ಒಂದು ನೆಪ ಸಿಗುತ್ತೆ ನಮಗೆ. ಅದನ್ನು ನಾವು ಸ್ಪೆಷಲ್ ಡೇ ಆಗಿ ಮಾಡ್ಕೊಬೇಕು. ನಾವೇನು ಮಾಡೋದು, ಅವ್ರ ಹೆಂಡ್ತಿ ಮಾಡ್ತಾಳೆ ಸ್ಪೆಷಲಾಗಿ. ನಾವು ಸುಮ್ಮನೆ ಸಿಂಪಲಾಗಿ ಒಂದು ಕೇಕ್ನ ಕಟ್ ಮಾಡಿಸಿದ್ವಿ ಅಷ್ಟೇ. ಅಲ್ಲಿ ಚೆನ್ನಾಗಿತ್ತು. ಸ್ಪೆಷಲ್ ಡೇ ಅಂದರೆ ಸ್ಪೆಷಲಾಗಿ ಏನಾದರೂ ಮಾಡಲೇಬೇಕಲ್ವ, ಅದು ಕೆಲವರು ಇಷ್ಟಪಡಲ್ಲ, ಕೆಲವರು ತುಂಬ ಎಂಜಾಯ್ ಮಾಡ್ತಾರೆ ಅಂತ ಒಂದೊಂದು ವಿಚಾರನ. ಗೊಂದು ಎಲ್ಲೆಯಲ್ಲಿದೆ ನಿನ್ನ ಆಸೆಗೆಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು 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 ನಿಧಾನಿಸು, ಆಸೆಯೆಂಬ ಬಿಸಿಲು ಕುದುರೆ ಏಕೆ ಏರುವೆ, ಮರಳುಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ, ಅವನ ನಿಯಮ ಮೀರಿ ಇಲ್ಲಿ ಏನು ನಾಗದು, ಅವನು ನಡೆಸಿದಂತೆ ಇಲ್ಲಿ ಎಲ್ಲ ನಡೆಯುವುದು, ವಿನೋದವಾಗಲಿ ವಿಷಾದವಾಗಲಿ ಅದೇನೇ ಆದರೂ ಅವನೇ ಕಾರಣ. ಅಂತೂ ಇಂತೂ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ಆಚೆ ಬಂದ್ವಿ. ಅಷ್ಟೊತ್ತಿಗೆ ಟೈಮ್ ಬಂದು 10:30 ಆಗಿತ್ತು. ನಾವು ಎಲ್ಲ ನಮ್ಮ ಕೆಲಸಗಳಿಗೆ ಹೋಗ್ಬೇಕಾಗಿರೋಂಥದ್ದು. ನೀವು ನೋಡಿ ಫ್ರಂಟಲ್ಲಿ ನೋಡಿದ್ರೆ ಅದು ಹೋಟ್ಲು ಸ್ಟ್ಯಾಂಡಿಂಗ್ ಅಂತ ಕಾಣಿಸುತ್ತೆ. ಸೈಡಲ್ಲಿ ಹೋಗಿದ್ರೆ ಆ ಮರದ ಕೆಳಗಡೆ ಜಗ್ಲಿ ಕಟ್ಟೆ ಮೇಲೆ ಕೂತ್ಕೊಂಡು ತಿನ್ನೋವಂಥದ್ದು ಭಾಳ ವಿಶೇಷವಾಗಿರೋಂಥದ್ದು. ನಿಜವಾಗ್ಲೂ ಈ ಬ್ಯಾಂಗ್ಳೂರು ಸಿಟಿ ಜನಕ್ಕೆ ಅದು ಭಾಳ ಇಷ್ಟ ಆಗುತ್ತೆ. ಹಳ್ಳೀಲಿ ಇರಿ ಅಂತಂದರೆ ನಾವು ಯಾರೂ ಇರಲ್ಲ, 2-3 ದಿವಸಕ್ಕೆ ಬಂದುಬಿಡ್ತೀವಿ. ಆದರೆ ಹಳ್ಳಿ ವಾತಾವರಣ ಸಿಟಿಲಿ ಹುಡ್ಕೋ ಅಂಥದ್ದು ನಮ್ಮದು ವಿರುದ್ಧವಾಗೇ ಹೋಗೋ ಅಂಥದ್ದು, ಏನೂ ಮಾಡೋಕ್ಕಾಗಲ್ಲ. ಸಿಟಿಗೆ ಬಂದು ಹಳ್ಳಿ ಆಸೆ ಪಡ್ತೀವಿ, ಹಳ್ಳಿ ಮನೆನ ಸಿಟಿ ಸ್ಟೈಲಲ್ಲಿ ಕಟ್ಟಿ. ಹೌದು ಮೇಡಮ್, ಅದೇ ಅದು ಕರೆಕ್ಟ್ ಆಗಿ ಹೆಸರೇನು ಅಂತ ಥ್ಯಾಂಕ್ ಯು ಸೋ ಮಚ್. ತುಂಬ ಒಳ್ಳೆ ಬ್ರೇಕ್ಫಾಸ್ಟು, ಡಿಫ್ರೆಂಟ್ ಪ್ಲೇಸ್, ಡಿಫ್ರೆಂಟ್ ಟೇಸ್ಟ್, ತೀರ್ಥ ತಂದು ಕೊಟ್ಟವರು ನಮ್ಮ ಸಂಕೇತ್ ಅವರು. ಲಾಸ್ಟ್ 4 ಗ್ಲಾಸ್ ತೀರ್ಥ. ಅಯ್ಯೋ ಹೌದು, ಕಾಫಿನೂ ಚೆನ್ನಾಗಿತ್ತು. ಯಾರಾದರೂ ಬ್ರೇಕ್ಫಾಸ್ಟಿಗೆ ಬರೋದಾದ್ರೆ ಇಲ್ಲಿ ಬನ್ನಿ, ಕನಿಂಗಮ್ ರೋಡು ತೀರ್ಥ ಅಲ್ಲ ಹೋಟೆಲ್, ತೀರ್ಥ ಹೋಟೆಲ್ ತುಂಬಾ ಚೆನ್ನಾಗಿದೆ ಬ್ರೇಕ್ಫಾಸ್ಟು. ಖುಷಿ ಆಯ್ತು ಎಲ್ಲರಿಗೂ, ಅಲ್ಲಂటే ರಾಮೇಶ್ವರ ಕೆಫೆ ಅವ್ರದ್ದೆ ಇದು ಇನ್ನೊಂದು ಬ್ರಾಂಚ್, ತೀರ್ಥ ಅಂತ. ಆಮೇಲೆ ಈ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಮ್ಮ ಮನೆಯವ್ರದ್ದು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ದಕ್ಕೆ ನೈಸ್ ಗಿಫ್ಟ್ ಕೊಡಿಸ್ಬಿಟ್ಟು ಆಮೇಲೆ ಥ್ಯಾಂಕ್ಸ್ ಹೇಳಿ. ಅಯ್ಯೋ ದೇವ್ರೇ ಪಾಪ, ನೀವು ಕೊಡ್ಸಕ್ ಮುಂಚೆ ಅದು ಬರ್ಲಿ ಬಿಡು, ನಾನು ಮಾತಾಡೋದು ಶೀಲಾ ಮೇಡಮ್ ಕೊಡ್ಸಾರದ್ರಲ್ಲಿ ಪುಕ್ಷಟ ಪ್ರಚಾರ ತಗೋಬೋಣ ಅಂತ. ಏನು ಇಲ್ಲ ನಾನು ಆಲ್ರೆಡಿ ಈ ಸೆಲೆಬ್ರೇಷನ್ ಮುಂಚೆ ಅದಕ್ಕೆ ನಾನು ಮೊದ್ಲೇ ಹೇಳ್ಬಿಟ್ಟಿದ್ರಿ ಟ್ಯೂಸ್ಡೇ ಅಂತ. ಟ್ಯೂಸ್ಡೇ ನೈಟ್ ಬರಲ್ಲ ಅಂತ ಹೇಳ್ತಾ ಏನು ಇಲ್ಲ, ಬರ್ಲಿಲ್ಲ ಅಂದ್ರೆ ಚೆನ್ನಾಗಿರಲ್ಲ, ಹೇಳಲ್ಲ ನಮ್ಗೆ ಯಾವ ಟ್ರೀಟ್ ಬೇಡ. ಪ್ರೋಗ್ರಾಮ್ಗಳು ಹೆಂಗೆ ಅಂದ್ರೆ ಇದ್ಕಿದ್ದಂಗೆ ನಮ್ಗೆ ಕೋತಿ ಕೂಗ್ತೇಳಮ್ಮ ಇವತ್ತು ಆಗಲ್ಲ ನಮ್ ಕೋತಿ ಕೋವ ಮಾಡ್ಕೊಬಿಡ್ತಾಳ. ಕೋತಿ ಅಂದ್ರೆ ಅವಳ, ನಾವು ಕೋವ ಮಾಡ್ಕೋಬೇಕಾಯ್ತೆ, ಏನು ಮಾಡಂಗಿಲ್ಲ. ಅಲ್ಲ ಪಕ್ಕದಲ್ಲಿ ಗಂಡ ಕೂತವ್ರೆ ಅನ್ನೋ ಭಯ ಭಕ್ತಿ ಇದೆಯಾ? ಕೇಳ್ತಾ ಇದೀವಮ್ಮ, ನಾವೇನ್ ಕೇಳ್ತಾ ಅಲ್ಲ, ಅವ್ರು ಏನಕ್ಕೂ ಮಾತಾಡಲ್ಲ, ಇಷ್ಟೊಂದು ಇದ್ ಮಾಡದ. ಅವಾಗಿಂದ ಸಿಂಚು ಬರ್ತಾವ. ಅದು ಸೂಪರ್ 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 ಅನ್ಕೊಂಡು ಏನಿದೆ ಲೋಫರ್ಸ್ ಲೈನ್. ಅದೆಂತ ರೋಡ್? ಲೋಫರ್ಸ್ ಲೈನ್.
ಅಯ್ಯೋ ನನ್ನ ನಿನ್ನ ನೋಡಿದ್ನಲ್ಲ ಮತ್ತೆ ಈ ಲೈನಲ್ಲಿ ಅಯ್ಯೋ ನನ್ನ ಅವಳನ್ನ ಯಾರನ್ನ ಇಲ್ಲ ಇರ್ತಾಳೆ. ಹಂಗ ನೀನು ಲೋಫರ್ ಬೈಸ್ಕೊಂಡಿರ ಆಮೇಲೆ ನೀನು ಏನಾದ್ರೂ ಹೇಳಿದ್ರೆ ಸಿಂಚು ಹಿಂಗೆ ಕಾಲ ಬಿಡ್ತಾರೆ. ಹುಷಾರು, ನಿಮ್ಮ ಅಮ್ಮನ ತರ ಸ್ಮೂತ್ ಆಗಿ ಯಾರು ತಗೊಳಲ್ಲ. ಅವಳನ್ನು ಹಂಗೆ ಎಳಿಯೋದು ಅವ್ರ ಕಾಲೇಜಲ್ಲಿ, ಅವಳ ಕಾಲೇಜಲ್ಲಿ, ನನ್ನ ಇಲ್ಲಿ ಎಳ್ದೆ ಹಾಕ್ತಾರೆ ಅಷ್ಟೇ. ಅಮ್ಮ ಮಕ್ಳು ಫ್ರೀ ಆಗಿ ಕೂತಿದ್ದಾರೆ ಅಂತ ಅದಕ್ಕೆ ಸಂಕೇತ ಕಾಲು ಎಳ್ಸ್ಕೋಬಾರ್ದು ಅಂತ ಕೈ ಕಟ್ಕೊಂಡ್ ಹೋಗ ಸೆಟ್ಲ್ ಆಗ್ಬಿಡ್ತಾರೆ. ಏನಾದ್ರೂ ಮಾಡ್ಕೊಳ್ರಿ ಇಬ್ರು, ಯಾಕೆಲ್ಲಾರ ಕಾಲು ಎಳ್ಸ್ಕೊ ಬಿತ್ಕೋ ಎತ್ಕೊ ಬನ್ನಿ, ನನ್ ಪಾಡಂಗ್ ನಾನು ಬಿಟ್ಬಿಡ್ರಿ ಅಂತ. ಕವರಲ್ಲಿ ಬಟ್ಟೆದು ಅದು ಗಾಡಿಲಿದೆ, ನಾಸೆ ಗಾಡಿಲಿ ಎತ್ಕೊಂಡೆ ಕರೆಕ್ಟು. ಬರ್ಲೇಬೇಕೀಗ. ಯಾರ ಮನೆಗೆ? ನಿಮ್ ಮನೆ ಹತ್ರನೇ ಬರೋದ್ ನಾವು. ಅಲ್ಲ ಡ್ರೆಸ್ ಚೇಂಜ್ ಮಾಡಕ್ ಬೇಬಿ. ಡ್ರೆಸ್ ಚೇಂಜ್ ಕ್ಲಿನಿಕ್ ಅಲ್ಲಿ. ಹೌದಾ? ಆಂಟಿ ನೋಡ್ತಾರೆ. ಆಂಟಿ ಅಲ್ಲಿ ಏನಿಲ್ಲ ಆಂಟಿ, ಚೆನ್ನಾಗಿದೆ ಆಂಟಿ. ನೀವು ಇರೋ ಕೇಕ್ ತಂದು ಕೊಡ್ತೀನಿ. ಥ್ಯಾಂಕ್ ಯು ಮೇಡಮ್, ಟಿಫನ್ ತುಂಬಾ ಚೆನ್ನಾಗಿತ್ತು. ಹೀಗೆ ಬರ್ತಾ ಇರಿ, ಹೀಗೆ ಹೋಗ್ತಾ ಇರೋಣ ಎಲ್ಲರೂ. ಸ್ವೀಟ್ ಆಗಿತ್ತು ಎಲ್ಲ. ನೀವೆಷ್ಟು ಸ್ವೀಟು ಅಷ್ಟೇ ಸ್ವೀಟ್ ಆಗಿತ್ತು. ಅಲ್ಲ ನಾನ್ ಕೊಡಿಸ್ತೀನಿ ಅಂದ್ರೆ ಮಾತ್ರ ಆಂಟಿ ಏನು ಬೇಕಾಗಿಲ್ಲ, ಹಂಗೆ ಹಿಂಗೆ ಅಂತ ಮಾತಾಡೋದು. ನೀವು ಕೊಡ್ಸೋದಕ್ ಮಾತ್ರ ಸುಮ್ಮನೆ ಇರ್ತಾರ ಆಂಟಿ. ಯಾಕಂತ ಹಿಂಗೆ ಅವ್ರು ಕೊಡಿಸ್ದಾಗ ನೀವು ಅವ್ರಿಗೂ ಈ ಮಾತು ಹೇಳಲ್ಲ. ಏನಂತ? ಫೇವರೇಟ್ ಸ್ವೀಟ್ ಅಷ್ಟೇ ಸ್ವೀಟ್ ಆಗಿತ್ತು ಅಂತ ಯಾಕೆ ಹೇಳಲ್ಲ ಗೊತ್ತಾ? ನೀವು ಇಷ್ಟೇ ತಿಂತೀರ ಮೇಡಮ್, ನಾವು ಕೊಡ್ಸಿದ್ರು ಆಯ್ತಾ? ನಿಮ್ ಬಗ್ಗೆ ಮಾತಾಡ್ಬೇಕು ಅನ್ಸುತ್ತೆ. ಈಗ ನಾವು ಕೊಡ್ಸ್ಬೇಕಾದ್ರೆ ಇಷ್ಟು ಕೊಡಿಸ್ಬೇಕು, ತಿನ್ನೋದು ಇಷ್ಟು ಮೇಡಮ್ ನಾವು. ಆಯ್ತು ಆಯ್ತು ಆಯ್ತು, ನಾನ್ ತಿನ್ನೋದ್ ಇಷ್ಟಕ್ಕೆ ಎಷ್ಟೆಲ್ಲ ಮಾತಾಡ್ತಿರಲ್ಲ. ನಾಳೆಯಿಂದ ನಾನ್ ತಿನ್ನೋದೇ ಇಲ್ಲ. ನಿಮ್ದು ಏನಾದ್ರೂ ಬ್ರೇಕ್ಫಾಸ್ಟ್ ಬರ್ಲಿ ಸಂಡೇಸ್ ತಿಂದ್ರೆ ಆಯ್ತು. ಚಾಕ್ಲಾಗ್ ಹೋಗೋಣ ಬಾರಮ್ಮ. ತಿನ್ರಿ, ಬೆಳಗ್ಗೆ ಬಿರಿಯಾನಿ ತಿನ್ನಕಣ ಹೋಗ್ರಿ, ಎಲ್ಲಾನ ಹೋಗ್ರಿ, ನಾನ್ ಬರಲ್ಲ. ಇನ್ನು ಇಲ್ಲಿ ನಾನು ವೇರ್ ಮಾಡಿರೋಂಥ ಟಾಪು ವೆಸ್ಟರ್ನ್ ಟಾಪು ಮಲ್ಟಿ ಕಲರ್ ಆಗಿರುತ್ತೆ. ಈ ಒಂದು ಟಾಪು ನಮ್ಮ ಹತ್ರ ಅವೈಲೇಬಲ್ ಇದೆ, ಆಲ್ ಸೈಜು ಸಿಗುತ್ತೆ. ನಾನು ಇವಾಗ ಸೇಲ್ ಮಾಡ್ತಾ ಇರೋಂಥದ್ದು. ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಬ್ರ್ಯಾಂಡೆಡ್ ಟಿ ಶರ್ಟು ಮತ್ತು ವೆಸ್ಟರ್ನ್ ಟಾಪ್ಸ್ ಆಗಿರುತ್ತೆ. ಪ್ಲೀಸ್ ಒಂದು ಸಲ ನೋಡಿ. ಮತ್ತು ನೇತ್ರಾ ರಮೇಶ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ಕೆಲವೊಂದು ಬಟ್ಟೆಗಳನ್ನ ಹಾಕಿದ್ದೀನಿ, ನೋಡ್ಬೋದು ನೀವು. ಇವತ್ತು ನಾನು ಇದನ್ನು ಹಾಕ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಹಾಗಾಗಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಯೂಟ್ಯೂಬಲ್ಲೂ ಹಾಕ್ತೀನಿ ನೆಕ್ಸ್ಟು. ಇನ್ನು ಈ ಒಂದು ಬ್ಲಾಗು ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಈ ಒಂದು ಪುಟ್ಟ ಬ್ಲಾಗ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ. ನೋಡಿದವ್ರಿಗೆಲ್ಲರಿಗೂ ಪೂರ್ವಕ ಧನ್ಯವಾದಗಳು. ಒಂದು ಸಲ ನಾನು ಯಾವುದ್ಯಾವುದು ಬಟ್ಟೆಗಳನ್ನ ಹಾಕಿದ್ದೀನಿ ಅನ್ನೋದನ್ನು ಪ್ಲೀಸ್ ನೋಡಿ, ಮರಿಬೇಡಿ. ಏನಾದರೂ ಇದ್ದರೆ ನಾನು ಇನ್ಸ್ಟಾನಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ, ಆ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಖಂಡಿತ ನಾವು ಫುಲ್ ಡೀಟೇಲ್ಸ್ನ ನಿಮಗೆ ಕೊಡೋ ಅಂಥದ್ದು. 80% ಡಿಸ್ಕೌಂಟ್ ಇರುತ್ತೆ. ಎಲ್ಲ ಬ್ರ್ಯಾಂಡೆಡ್ ಟಾಪ್ಸ್ ಆಗಿರುತ್ತೆ, ಅದಲ್ಲದೆ 3 ಪೀಸ್ ಸೆಟ್ಟು ಎಲ್ಲನೂ ಸಿಗುತ್ತೆ. ಥ್ಯಾಂಕ್ ಯು, ಬಾಯ್ ಬಾಯ್.